ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ನನ್ನ ಚಾನಲ್ ವ್ಯೂವರ್ಸ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಪರ್ಸನ್ ಅವರು ನಿಮ್ಮನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾರಾ? ಅವರು ನಿಜವಾಗ್ಲೂ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರಾ? ನಿಮ್ಮ ಈ ಒಂದು ರಿಲೇಷನ್ಶಿಪ್ಪನ್ನು ಅವರು ಮರ್ತಿದ್ದಾರಾ ಇಲ್ವಾ? ಸೊ ಏನಾಗುತ್ತೆ? ನೀವು ಮಾತ್ರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಯಾವ ಒಂದು ಗೈಡೆನ್ಸ್ ಟ್ಯಾರೋ ಮುಖಾಂತರ ನಿಮಗೆ ಬರ್ಬೋದು ನೋಡೋಣ. ಸೊ ಈ ಒಂದು ವಿಡಿಯೋ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಯಾವುದಾದ್ರೂ ಒಂದು ಗೈಡೆನ್ಸ್ ಖಂಡಿತ ರೆಸೊನೇಟ್ ಆಗುತ್ತೆ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು, ನನ್ನ ರಿಲೇಷನ್ಶಿಪ್ ಬಗ್ಗೆ ನಾನು ತಿಳ್ಕೊಬೇಕು, ಅಥವಾ ಕರಿಯರ್ ಬಗ್ಗೆ ತಿಳ್ಕೊಬೇಕು, ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಕೆಳಗೆ ಕೊಟ್ಟಿರೋವಂಥ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಆ್ಯಂಡ್ ನಿಮ್ಮ ಬ್ರೇಸ್ಲೆಟ್ಸ್ನ ನೀವು ಪರ್ಚೇಸ್ ಮಾಡ್ಕೊಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೋಬೋದು. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ನಿಮಗೂ ಹೇಗೆ ಅವ್ರ ಬಗ್ಗೆ ನೆನಪಾಗ್ತಾ ಇದೆ, ಅದೇ ರೀತಿ ಆ ಪರ್ಸನ್ಗೂ ಸಹ ನಿಮ್ಮ ನೆನಪಾಗ್ತಾ ಇದೆಯಾ ನೋಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಪರ್ಸನ್ ನಿಮ್ಮನ್ನು ಮರೆತು ಮೂವ್ ಆನ್ ಆಗಿದ್ದಾರಾ ಇಲ್ವಾ? ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ? ಓವರಾಲ್ ರಿಲೇಷನ್ಶಿಪ್ಪಿನ ಔಟ್ಕಮ್ ಏನಿರ್ಬೋದು? ಓಕೆ, ಬಾಟಮ್ ಆಫ್ ದ ಡೆಕ್, ನೈಟ್ ಆಫ್ ಸಾರ್ಟ್ಸ್. ಓಕೆ, ಸೊ ಈ ಒಂದು ರೀಡಿಂಗ್ ಪ್ರಕಾರ ಈ ಪರ್ಸನ್ ನಿಮ್ಮನ್ನು ಮರೆತು ಮೂವ್ ಆನ್ ಆಗಿದ್ದಾರೆ ಅಂತಂದರೆ ನೋ ಅಂತ ಹೇಳ್ತೀನಿ. ಬಿಕಾಸ್ ಅವ್ರಿಗೆ ನಿಮ್ಮ ನೆನಪಾಗ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಜಸ್ಟ್ ಇವಾಗ ಮಾತಾಡ್ತಾ ಇಲ್ಲ, ಈಗ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ. ಬಿಕಾಸ್ ಈ ಪರ್ಸನ್ಗೆ ಯಾವುದೇ ರೀತಿ ಕಮ್ಯುನಿಕೇಷನ್ ಅಥವಾ ಯಾವುದೇ ರೀತಿ ಆ್ಯಕ್ಷನ್ ಆಗಲಿ, ಕಮಿಟ್ಮೆಂಟ್ ಆಗಲಿ, ಇನ್ನೂ 5 months ಅವರು ಯಾವುದೇ ರೀತಿ ಮಾತಾಡೋದಾಗಿರ್ಬೋದು, ಕಮ್ಯುನಿಕೇಷನ್ ಲೈಕ್ ಕಮಿಟ್ಮೆಂಟ್, ಸೊ ಇದೆಲ್ಲ ಅವ್ರ ಕಡೆಯಿಂದ ಸಿಗೋದು ನೋ ಚಾನ್ಸ್ ಅಂತ ಹೇಳ್ತೀನಿ. ಬಟ್ ಆಫ್ಟರ್ 5 months ಅಂದರೆ 6th month ನಿಮಗೆ ಡೆಫಿನೆಟ್ಲಿ ಆ ಒಂದು ಸರ್ಪ್ರೈಸ್ ನೀವು ನೋಡ್ತೀರಾ. ಈ ಪರ್ಸನ್ ಕಡೆಯಿಂದ ನಿಮಗೆ ಡೆಫಿನೆಟ್ಲಿ 6th monthಲ್ಲಿ ನಿಮಗೆ ಅವ್ರ ಕಡೆಯಿಂದ ಕಮಿಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ ತುಂಬ ಆ್ಯಂಬಿಷಿಯಸ್. ಹಾಗೆ ಅವರು ಕರೆಂಟ್ಲಿ ಅವರು ಫೋಕಸ್ ಎಲ್ಲ ಬೇರೆ ಕಡೆನೇ ಇದೆ. ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಅವ್ರ ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ ಅದ್ರ ಮೇಲೆ ಇವರ ಫೋಕಸ್ ಇದೆ. ಆ್ಯಂಡ್ ಸಮ್ ಪೀಪಲ್ಗೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ಕಡೆಯಿಂದ ತುಂಬ ಪ್ರೆಷರ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಈ ಪರ್ಸನ್ಗೆ ಬರ್ತಾ ಇದೆ.
ದಟ್ಸ್ ವೈ ಈ ಪರ್ಸನ್ ಯಾವುದೇ ರೀತಿ ಆ್ಯಕ್ಷನ್ನ ತೊಗೊಳ್ತಾ ಇಲ್ಲ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಈ ಪರ್ಸನ್ಗೆ ಇವರೇ ರೂಲ್ ಮಾಡಬೇಕು. ಅಂದರೆ ಇವರು ಏನು ಹೇಳ್ತಾರೆ ಅದೇ ರೀತಿ ಈ ಒಂದು ರಿಲೇಷನ್ಶಿಪ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು. ಆ್ಯಂಡ್ ಇವ್ರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಈ ಪರ್ಸನ್ಗೆ ಒಂದು ಹೈ ಪೋಸ್ಟ್ಗೆ ಹೋಗಿ ಅಲ್ಲಿ ಇನ್ನು ಹಲವಾರು ಜನಕ್ಕೆ ಇವ್ರ ಕಡೆಯಿಂದ ಗೈಡೆನ್ಸ್ ಸಿಗಬೇಕು, ಇವ್ರ ಕಡೆಯಿಂದ ಹೆಲ್ಪ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇವ್ರಿಗೆ ಇದೆ. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಇಬ್ಬರ ಮೈಂಡ್ಸೆಟ್ ತುಂಬ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕೆಲವೊಂದು ವಿಚಾರದಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಬಿಟ್ಟರೆ ನಿಮಗೆ ಹಾಗೆ ಇವ್ರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಯಾರನ್ನ ಚೂಸ್ ಮಾಡಿದ್ದೀರಾ ಡೆಫಿನೆಟ್ಲಿ ಅವರು ರೈಟ್ ಪರ್ಸನ್ ಅಂತ ಹೇಳ್ತೀನಿ ನಿಮ್ಮ ಲೈಫಿಗೆ. ಆ್ಯಂಡ್ ನಿಮಗೆ ತುಂಬ ಹ್ಯಾಪಿನೆಸ್ ಆ್ಯಂಡ್ ಸರ್ಪ್ರೈಸಸ್ನ ಅವರು ಇನ್ ಫ್ಯೂಚರಲ್ಲಿ ತಂದು ಕೊಡ್ತಾರೆ. ಬಿಕಾಸ್ ಈ ಒಂದು ಏನು ಕಷ್ಟದ ದಿನ ಇದೆ, ಈ ಒಂದು ಸೆಪರೇಷನ್ ಏನಿದೆ, ಇದೆಲ್ಲ ಒಂದು ಟೆಸ್ಟ್ ಇರ್ಬೋದು ನಿಮ್ಮ ಒಂದು ರಿಲೇಷನ್ಶಿಪ್ಗೆ, ನಿಮ್ಮ ಪ್ರೀತಿಗೆ. ಇದು ಒಂದು ಟೆಸ್ಟ್ ಅಷ್ಟೇ. ಸೊ ನೀವೇನು ಮಾಡ್ತೀರಾ, ಅವ್ರೇನು ಮಾಡ್ತಾರೆ ಅನ್ನೋದಕ್ಕೆ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್ ಅಂತ ಹೇಳ್ತೀನಿ. ನೀವು ಈ ವ್ಯಕ್ತಿಗೆ ಕಾಯ್ಬೋದು. ಆ್ಯಂಡ್ ಇಲ್ಲಿ ಇಬ್ಬರದು ಸಹ ತುಂಬ ಒಂದು ಎಕ್ಸ್ಪೆನ್ಸಿವ್ ಲೈಫ್ ಅಂತಲೇ ಹೇಳ್ಬೋದು. ಕರೆಂಟ್ಲಿ ನೀವು ಏನು ಲೈಫ್ ಲೀಡ್ ಮಾಡ್ತಾಯಿದ್ದೀರಾ ತುಂಬ ಎಕ್ಸ್ಪೆನ್ಸಿವ್ ಇದೆ. ಆ್ಯಂಡ್ ಫೈನಾನ್ಷಿಯಲಿನೂ ಇಬ್ರಿಗೂ ತುಂಬ ಒಂದು ಹೆಡ್ಏಕ್ ಅಥವಾ ತುಂಬ ಬರ್ಡನ್ ಆಗ್ತಾ ಇದೆ ಅಂತಲೂ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ದ ಹೆರೋಫೆಂಟ್ ಇಲ್ಲಿ ಇರೋದ್ರಿಂದ ಈ ವ್ಯಕ್ತಿಗೆ ಯಾವುದೇ ಒಂದು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಇರೋ ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಬೇರೆ ರೀತಿ ಅವರು ಯಾವ ಥರ ಇದನ್ನು ಸರಿ ಮಾಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಸೊ ಅದೇ ರೀತಿ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ಥಿಂಕ್ ಮಾಡ್ತಾರೆ. ಕರೆಂಟ್ಲಿ ಎಲ್ಲ ಒಂದೇ ಸಲ ಅವರ ತಲೆಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಅಥವಾ ಜಾಸ್ತಿ ಟೆನ್ಷನ್ಸ್ ಆಗ್ತಾ ಇರೋದ್ರಿಂದ ಅವರು ನಿಮ್ಮ ಕಡೆಗೆ ಯಾವುದೇ ಕಮ್ಯುನಿಕೇಷನ್ ಆಗಿರಲಿ, ಕಮಿಟ್ಮೆಂಟ್ ಆಗಿರಲಿ ಕೊಡ್ತಾ ಇಲ್ಲ. ಈ ಪರ್ಸನ್ ಏನಂತ ಅಂದರೆ ತುಂಬ ಒಂದು ಚಿಕ್ಕ ಏಜೇನೇ ಇರ್ಬೋದು, ಬಟ್ ಇವ್ರು ಹೇಗೆ ಅಂತಂದರೆ ತುಂಬ ಏಜ್ ಆಗಿಬಿಟ್ಟಿದೆಯೇನೋ, ತುಂಬ ಏನೋ ಡೇಸ್ ಹೋಗ್ತಾ ಇದೆಯೇನೋ, ಏನೂ ಮಾಡ್ತಾ ಇಲ್ವಲ್ಲ ಅನ್ನೋ ರೀತಿ ಒಂದು ತಲೆಗೆ ಇವರಾಗಿ ಇವರೇನೆ ಒಂದು ಓವರ್ ಥಿಂಕ್ ಮಾಡ್ಕೊಳ್ತಾ ತುಂಬ ಇವರು ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ. 5 ಆಫ್ ಕಪ್ಸ್ ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೈಟ್ ಆಫ್ ಸಾರ್ಡ್ ಸಹ ಇದೆ, ಪೇಜ್ ಆಫ್ ಪೆಂಟಿಕಲ್ ಸಹ ಇದೆ. ಆ್ಯಂಡ್ ಈ ಪರ್ಸನ್ ನಿಮಗೆ ನಿಮ್ಮ ವಿಷಯದಲ್ಲಿ ಸಿನ್ಸಿಯರಾಗಿ ಇದ್ದಾರಾ ಅಂತ ಅಂದರೆ ಡೆಫಿನೆಟ್ಲಿ ಸಿನ್ಸಿಯರಾಗಿ ಇದ್ದಾರೆ. ಸೊ ನೀವೇನಾದರೂ ತುಂಬ ಇವ್ರನ್ನ ಬೇರೆ ರೀತಿ ಏನಾದರೂ ಡೌಟ್ಫುಲ್ ಎನರ್ಜಿಯಲ್ಲಿ ನೋಡ್ತಾ ಇದ್ದರೆ ಆ ಒಂದು ನಿಮಗೆ ಟೆನ್ಷನ್ನೇ ಬೇಡ ಅಂತ ಹೇಳ್ತೀನಿ. ಬಿಕಾಸ್ ರಿಲೇಷನ್ಶಿಪ್ ವೈಸ್ ಅಂತ ಬಂದಾಗ, ನಿಮ್ಮ ವಿಷಯ ಅಂತ ಬಂದಾಗ ಇವರು ತುಂಬ ಸಿನ್ಸಿಯರಾಗಿ ಇದ್ದಾರೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅವರು ಮಾತಾಡ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ನೀವೇನಾದರೂ ಮದುವೆ ಬಗ್ಗೆ ಅಥವಾ ಮನೆಯಲ್ಲಿ ಮಾತಾಡೋದ್ರ ಬಗ್ಗೆ ಕೇಳ್ತಾ ಇದ್ದರೆ ಅವರು ಮುಂದೆ ಹಾಕ್ತಾ ಇರ್ಬೋದು. ಸೊ ಅದರಿಂದ ನಿಮಗೆ ಸ್ವಲ್ಪ ಭಯ ಆಗ್ತಾ ಇದೆ, ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ಬಟ್ ವೀಲ್ ಆಫ್ ಫಾರ್ಚೂನ್ ಇದೆ. ಡೆಫಿನೆಟ್ಲಿ ಇದು ಒಂದು ಟೈಮ್ ಚೇಂಜಿಂಗ್ ಮೂಮೆಂಟ್ ಅಂತಲೇ ಹೇಳ್ತೀನಿ. ಅವರು ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ವಿತಿನ್ 6 ಮಂತ್ಸ್ ನಿಮ್ಮ ಜೊತೆಗೆ ಅವರು ಕಮಿಟ್ಮೆಂಟ್ ಸಹ ಕೊಡ್ತಾರೆ. ಆ್ಯಂಡ್ ಫ್ಯಾಮಿಲಿನೂ ಸಹ ಅವರು ಒಪ್ಪಿಸ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ದೇ ವಿಲ್ ಟೇಕ್ ಆ್ಯಕ್ಷನ್ ವೆರಿ ಸೂನ್. ಹಾಗೆ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ರಿಸ್ಕನ್ನ ತೊಗೊಳ್ಬೇಕಾಗತ್ತೆ. ನಿಮಗೆ ತುಂಬ ಚಾಲೆಂಜಸ್ ನಿಮ್ಮಿಬ್ರಿಗೂ ಬರ್ಬೋದು. ಸೊ ಆಲ್ರೆಡಿ ನೀವು ಫೇಸ್ ಮಾಡ್ತಿರ್ಬೋದು. ಮೇಜರಾಗಿ ಇಲ್ಲಿ ಫ್ಯಾಮಿಲಿ ಕಡೆಯಿಂದ ಇಶ್ಯೂಸ್ ಆದಾಗ ನೀವಿಬ್ಬರು ಅದನ್ನು ಹೇಗೆ ಫೇಸ್ ಮಾಡ್ತೀರಾ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಈ ಪರ್ಸನ್ ಹೇಗೆ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಅಂದರೆ ಒಂದು ಸಡನ್ ಡಿಸಿಷನ್ ಅಂತಲೇ ಹೇಳ್ಬೋದು. ಇವರೇನು ನಿಮಗೆ ತುಂಬ ಯೋಚನೆ ಮಾಡಿ ನಿಮಗೆ ಕಮಿಟ್ಮೆಂಟ್ ಕೊಡೋಲ್ಲ. ಬಟ್ ಕರೆಂಟ್ಲಿ ಅವರು ಕಮಿಟ್ಮೆಂಟ್ ನಿಮಗೆ ಕೊಡುವಂಥ ಮನಸ್ಥಿತಿಯಲ್ಲಿ ಇಲ್ಲ, ಅದಕ್ಕೆ ಕೊಡ್ತಾ ಇಲ್ಲ. ಬಟ್ ಇನ್ ಕೇಸ್ ಅವರು ನೆಕ್ಸ್ಟ್
ವಿತಿನ್ 6 ಮಂತ್ಸಲ್ಲಿ ಅವರು ಕೊಡೋದಾದರೆ ಅದು ಒಂದು ಸಡನ್ ಡೆಸಿಷನ್ ಆಗಿ ಇರುತ್ತೆ. ಆಗ ಅವರು ಕಾನ್ಸ್ಟೆಂಟಾಗಿ ಥಿಂಕ್ ಮಾಡ್ತಾಯಿರ್ತಾರೆ ಆ್ಯಂಡ್ ಒಂದು ಪರ್ಫೆಕ್ಟ್ ಮೂಮೆಂಟ್ಗಾಗಿ ಅವರು ಸಹ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನನ್ನ ಪಾರ್ಟ್ನರ್ಗೆ ನಾನು ಕಮಿಟ್ಮೆಂಟನ್ನು ಕೊಡಬೇಕು, ಅವ್ರ ಹತ್ರ ನಾನು ಮನ್ಸು ಬಿಚ್ಚಿ ಮಾತಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇವ್ರಿಗೆ ಇವಾಗಲೂ ಇದೆ. ಬಟ್ ಕೆಲವೊಂದು ರೀಸನ್ಸಿಂದ ಅವರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಬಟ್ ಮನಸ್ಸಲ್ಲಿ ನಿಮಗೆ ಏನು ಪ್ರಾಮಿಸ್ ಮಾಡಿದರು, ನಿಮಗೇನು ಅವರು ಫ್ಯೂಚರ್ ಬಗ್ಗೆ ಪ್ಲ್ಯಾನ್ಸ್ ಮಾಡಿದರು, ಡೆಫಿನೆಟ್ಲಿ ಅದೆಲ್ಲ ಅವ್ರಿಗೆ ನೆನಪಿದೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಹಾಗೆ ಕಾಳಜಿ. ಆ್ಯಂಡ್ ಕರೆಂಟ್ಲಿ ಸಿಚುವೇಶನ್ಸ್ಗಳಿಂದ ನಿಮಗೂ ನೋವು ಆಗಬಾರ್ದು ಅಂತಲೇ ಇಲ್ಲಿ ಅವರು ನಿಮ್ಮಿಂದ ದೂರ ಇರ್ಬೋದು. ಆ್ಯಂಡ್ ದ ಹೆರೋಫೆಂಟ್ ಇಲ್ಲಿ ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಇವರು ನಿಮ್ಮನ್ನು ತುಂಬ ಡಾಮಿನೇಟ್ ಮಾಡ್ತಾರೆ ಇನ್ ಫ್ಯೂಚರ್. ಸೊ ಅದಕ್ಕೂ ನೀವು ರೆಡಿ ಆಗಿರಬೇಕಾಗತ್ತೆ. ಬಿಕಾಸ್ ಒಂದು ಡಾಮಿನೇಟಿಂಗ್ ಎನರ್ಜಿ ಇಲ್ಲಿ ಇರೋದ್ರಿಂದ ಅವ್ರು ಹೇಳಿದ್ದು ನಡಿಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಕಡೆಯಿಂದ. ಸೊ ಓವರಾಲ್ ರೀಡಿಂಗ್ ಪಾಸಿಟಿವ್ ಆಗಿಯೇ ಇದೆ. ಸೊ ನಾಟ್ ಟು ವರಿ, ನೀವು ವೆಯ್ಟ್ ಮಾಡ್ಬೋದು ಈ ಪರ್ಸನ್ಗೋಸ್ಕರ. ಇದು ಜನರಲ್ ರೀಡಿಂಗ್ ಆಗಿತ್ತು. ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕಾಗತ್ತೆ. ಆ್ಯಂಡ್ ರೀಡಿಂಗ್ಸ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಥ್ಯಾಂಕ್ ಯು.